ರಕ್ತದಲ್ಲಿನ ಸಕ್ಕರೆಯನ್ನು ನಿರ್ವಹಿಸಲು ವ್ಯಾಯಾಮವು ಇನ್ನೂ ಸರಳ ಮತ್ತು ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದಾಗಿದೆ. ನಿಯಮಿತ ಚಲನೆಯು ದೇಹವು ಇನ್ಸುಲಿನ್ ಅನ್ನು ಉತ್ತಮವಾಗಿ ಬಳಸಲು ಸಹಾಯ ಮಾಡುತ್ತದೆ. ಊಟವಾದ 30 ನಿಮಿಷಗಳ ನಂತರ ತೆಗೆದುಕೊಳ್ಳುವ 10 ನಿಮಿಷಗಳ ಚುರುಕಾದ ನಡಿಗೆ, ಸೈಕ್ಲಿಂಗ್ ಇತ್ಯಾದಿ ದಿನಚರಿಯು ನಿಜವಾದ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಏಕೆಂದರೆ ನಿಯಮಿತ ವ್ಯಾಯಾಮವು ಹೃದಯವನ್ನು ಬಲಪಡಿಸುತ್ತದೆ, ಶಕ್ತಿಯನ್ನು ಸುಧಾರಿಸುತ್ತದೆ, ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇವೆಲ್ಲವೂ ಮಧುಮೇಹದಿಂದ ಬಳಲುತ್ತಿರುವ ಜನರಿಗೆ ಬಹಳ ಸೂಕ್ತವಾದ ಪರಿಹಾರವಾಗಿದೆ. ಸಮಯ ಪ್ರಜ್ಞೆ, ಅರಿವು ಮತ್ತು ಚಲನೆಯನ್ನು ದೈನಂದಿನ ಜೀವನದ ನೈಸರ್ಗಿಕ ಭಾಗವನ್ನಾಗಿ ಮಾಡೋದು ಈ ನಿಟ್ಟಿನಲ್ಲಿ ಸಹಾಯಕವಾಗಿದೆ. ಊಟದ ನಂತರ ನಡೆಯುವುದಾಗಲಿ, ಮೀಟಿಂಗ್ಗಳ ನಡುವೆ ಮಾಡುವ ಸಣ್ಣ ವಾಕ್ ಆಗಿರ್ಬೋದು, ಮಲಗೋದಕ್ಕೆ ಮುನ್ನ ಮಾಡುವ ಕೆಲವು ನಿಮಿಷಗಳ ಯೋಗ, ಹೀಗೆ ನಿರಂತರವಾಗಿ ಮಾಡುವ ಎಕ್ಸಸೈಸ್ ದೇಹವು ತನ್ನ ನೈಸರ್ಗಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.